ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ನಡೆದಿದ್ದ ಮೆಗಾ ಆಕ್ಷನ್ ಅಲ್ಲಿ ಬೆಸ್ಟ್ ಅನ್ಸಿದ್ದು RCBದು. ಒಂದ್ ಸ್ವಲ್ಪ ಅದು ಅಲ್ಲದೆ 30 crore ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಪಿಕ್ ಮಾಡಿದ್ರು. ಡೇ 1 ಗಿಂತ ಡೇ 2 ಚೆನ್ನಾಗಿ ಪಿಕ್ ಮಾಡಿದ್ರು. ಡೇ 1 ಅಲ್ಲಿ ನೋಡಿದ್ದು ಏನಕ್ಕಂದ್ರೆ ಒಬ್ಬ ಕನ್ನಡಿಗ ಪ್ಲೇಯರ್ ನ KL ರಾಹುಲ್ ನಾವು ಅಂದ್ರೆ ಫ್ಯಾನ್ಸ್ ಗಳೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಒಬ್ಬ KL ರಾಹುಲ್ ಬರ್ತಾರೆ, ಇಲ್ಲಾಂದ್ರೆ ರಿಷಬ್ ಪಂತ್, ಶ್ರೇಯಸ್, ಇವ್ರು 3 ಜನದಲ್ಲಿ ಒಬ್ರು ಬಂದೇ ಬರ್ತಾರೆ RCBಗೆ ಕ್ಯಾಪ್ಟನ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದು. ಆದ್ರೆ ಈ RCB ಅವರು 3 ಜನನು ಪಿಕ್ ಮಾಡ್ಲಿಲ್ಲ. ಆದ್ರೂ ಬಿಟ್ಬಿಡಿ, ಪಂತ್ ಮತ್ತೆ ಶ್ರೇಯಸ್ ಇಬ್ರು ಹೈಯೆಸ್ಟ್ ಬಿಡ್, ಅದಕ್ಕೆ ದುಡ್ಡು ಒಂದ್ ಸ್ವಲ್ಪ ಜಾಸ್ತಿ ಹೋಯ್ತಿತ್ತು. ಅದನ್ನ ಬಿಟ್ರೆ ಪರವಾಗಿಲ್ಲ. ಅದ್ರ KL ರಾಹುಲ್ ನ 14 ಕೋಟಿ ಕೊಟ್ಟು ತಗೋಬೋದಿತ್ತು, 1 ಕೋಟಿ ಎಕ್ಸ್ಟ್ರಾ ಕೊಟ್ಟು ತಗೋಬೋದಿತ್ತು. ಆದ್ರೆ ನಮ್ಮ RCB ಅವರು ಅದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಆದ್ರೆ ಡೇ 1 ಅದಕ್ಕೋಸ್ಕರನೇ ಎಲ್ಲಾರು ಮ್ಯಾನೇಜ್ಮೆಂಟ್ ಮೇಲೆ ಬೈಕೊಂಡು ಕೂತಿದ್ರು. ಆದ್ರೆ ಡೇ 2 30 ಕೋಟಿ ಇಟ್ಕೊ ಕೂತಿದ್ರು. ಈ ತರ ಪಿಕ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಒಳ್ಳೊಳ್ಳೆ ಪಿಕ್ ಮಾಡಿದ್ದಾರೆ ಡೇ 2 ಅಲ್ಲಿ. ಅದು ಅಲ್ಲದೆ ಕೃಣಾಲ್ ಪಾಂಡ್ಯ, ಅದಾದ್ಮೇಲೆ ಭುವನೇಶ್ವರ್ ಕುಮಾರ್, ಆಮೇಲೆ ಸುಮಾರು ಜನನ ನೀಟಾಗಿ ಪಿಕ್ ಮಾಡ್ಕೊಂಡ್ ಬಂದಿದ್ದಾರೆ. ಒಂದ್ ಸ್ವಲ್ಪ ಬಾಲಿಂಗ್ ಲೈನಪ್ ಬೇಕು ಅಂತ ಬಾಲಿಂಗ್ ಲೈನಪ್ ನ ಇದ್ ಮಾಡಿದ್ದಾರೆ. ಅದು ಅಲ್ಲದೆ ಇವಾಗ ನೀಟಾಗಿ ಆಕ್ಷನ್ ಎಲ್ಲ ಮುಗ್ದಿದೆ. ಆಕ್ಷನ್ ಮುಗ್ದು ಇವಾಗ ಟೀಮ್ ಹೆಂಗಿದೆ ಅಂತ ಹೇಳದ, RCB ಸ್ಕ್ವಾಡ್ ಅಲ್ಲಿ ಇವಾಗ ಕರೆಕ್ಟ್ ಸ್ಕ್ವಾಡ್ ಅಲ್ಲಿ ಇರೋದು 22 ಜನ ಅವ್ರೆ. 22 ಜನ. ಅದರಲ್ಲಿ ನಮ್ಮ RCB ಖರ್ಚು ಮಾಡಿರೋದು 119.25 CR. ಎಲ್ಲ ಇದು ನಾವು 22 ಪ್ಲೇಯರ್ ನ ತಗೊಂಡಿರೋದಕ್ಕೆ. ಮೊದಲನೇ ನೋಡ್ರೆ ವಿರಾಟ್ ಕೊಹ್ಲಿ, ಆಮೇಲೆ ರಜತ್ ಪಡಿತಾರ್, ಆಮೇಲೆ ಯಶ್ ದಯಾಳ್, ಇವ್ರು 3 ಜನ ಮೊದಲೇ ರಿಟೈರ್ ಮಾಡ್ಕೊಂಡಿದ್ದು, ಇನ್ನೆಲ್ಲಾರನು ಬಿಟ್ಟಿದ್ದು. ಅದಾದ್ಮೇಲೆ ನಾವು ಪರ್ಚೇಸ್ ಮಾಡಿದ್ದು ಅಂದ್ರೆ ಲಿವಿಂಗ್ಸ್ಟನ್, ಅದಾದ್ಮೇಲೆ ಜಿತೇಶ್ ಶರ್ಮಾ, ಆಮೇಲೆ ಹೆಜಲ್ವುಡ್, ಆಮೇಲೆ ಪ್ರಿಫ್ಶಾಲ್ಟ್, ಅದಾದ್ಮೇಲೆ ಶ್ರೇಯಾಂತ್ ಶರ್ಮಾ, ಅದಾದ್ಮೇಲೆ ರಶೀದ್ ದಾರ್, ಆಮೇಲೆ ಕೃಣಾಲ್ ಪಾಂಡ್ಯ, ಮತ್ತೆ ಭುವನೇಶ್ವರ್, ಸ್ವಪ್ನಿಲ್ ಸಿಂಗ್ ನಾವು RTM ಯೂಸ್ ಮಾಡ್ದೋ. ಅದಾದ್ಮೇಲೆ ಟೀಮ್ ಡೇವಿಡ್, ಇದೊಂದು ಟೀಮ್ ಡೇವಿಡ್, ನಮ್ದು ಟೀಮ್ ಡೇವಿಡ್ ಮತ್ತೆ ವಿಲ್ ಜಾಕೋ ಇವೆರಡು ಎಕ್ಸ್ಚೇಂಜ್ ಆಗೋಯ್ತು. ಇದಕ್ಕೋಸ್ಕರ ಫ್ಯಾನ್ಸ್ ಗಳೆಲ್ಲ ಅಲ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಅಂತ ಇದ್ ಮಾಡ್ತಿದ್ರು. ಅದು ಅಲ್ಲದೆ ಟೀಮ್ ಡೇವಿಡ್ ಇದ್ದಿದ್ದು MI ಅಲ್ಲಿ, ವಿಲ್ ಜಾಕ್ ಇದ್ದು ನಮ್ಮ RCBಲಿ. ಇವಾಗ ಎರಡು ಎಕ್ಸ್ಚೇಂಜ್ ಆಗೋಗೈತೆ. ವಿಲ್ ಜಾಕೋ MIಗೆ ಹೋದ, ಟೀಮ್ ಡೇವಿಡ್ RCBಗೆ ಬಂದ್ರು. ಅದು ಅಲ್ಲದೆ ಟೀಮ್ ಡೇವಿಡ್ ಮೊದ್ಲಿದ್ದು RCBಲೇ. ಆದ್ರೆ ನಮ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದು ವಿಲ್ ಜಾಕು RCBಲೇ RTM ಯೂಸ್ ಮಾಡಿ ಇಟ್ಕೋತಾರೆ ಅಂತ. ಬಟ್ ಅಮೌಂಟ್ ಇತ್ತು RCB ಹತ್ರ. ಆದ್ರೆ RCB ಅವ್ರದ್ದು ಏನಕ್ಕೆ ಇದ್ ಮಾಡ್ಲಿಲ್ವೋ ಗೊತ್ತಿಲ್ಲ. ಆರಾಮಾಗಿ ನಾವು ರಿಟರ್ನ್ ಮಾಡ್ಕೋಬೋದಿತ್ತು. ಆದ್ರೆ ಅವರು ಏನು ತೋರಿಸ್ಲಿಲ್ಲ. ಅದಾದ್ಮೇಲೆ ರಮೇನೋ ಸಫರ್ಡ್, ಇದು ಒಳ್ಳೆ ಒಂದ್ ಪಿಕ್ಕು. ಅದಾದ್ಮೇಲೆ ಮನೋಜ್ ಬಾಂಡೆ, ಇದು ಕನ್ನಡಿಗ ಒಬ್ಬ ಪ್ಲೇಯರು. ಅದಾದ್ಮೇಲೆ ದೇವದತ್ ಪಡಿಕಲ್ ಅನ್ಶೋಲ್ಡ್. ಅದಾದ್ಮೇಲೆ ತಿರ್ಗಿ ಅನ್ಶೋಲ್ಡ್ ಪ್ಲೇಯರ್ ಅಲ್ಲಿ 2 ಕೋಟಿಗೆ ತಗೊಂಡಿದ್ದು ಒಳ್ಳೆ ಪಿಕ್ಕು. ಅಂದ್ರೆ ಬ್ಯಾಕಪ್ ಪ್ಲೇಯರ್, ಓಪನರ್ ಆಗ ಆಡ್ಸ್ಕೋಬಹುದು, ಮತ್ತೆ 1 ಡೌನ್ ಗಾರ ಆಡ್ಸ್ಕೋಬಹುದು. ಕೊಹ್ಲಿ ಪೇಸ್ ಆಡಾದ್ಮೇಲೆ ಇವನು ದೇವದತ್ ಪಡಿಕಲ್ನ 1 ಡೌನ್ ಆಡ್ಸ್ಕೋಬಹುದು. ಆದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಆಡ್ಸ್ಕೊತಾ ಇದಾರೆ. ಬೆಸ್ಟ್ ಆಪ್ಷನ್ ಇಬ್ರು ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ಖುಷಿ ಆಯ್ತದೆ. RCBಲಿ ಇಬ್ರೇ ಇರೋದು. ಅದಾದ್ಮೇಲೆ ಲಿಂಗಿ ನಿಗಡಿ CSK ಇಂದ RCB ಕರ್ಕೊಂಡಿದ್ದು. ಅದಾದ್ಮೇಲೆ ಅಭಿನಂದನ್ ಸಿಂಗ್, ಅದಾದ್ಮೇಲೆ ಮೋಹಿತ್, ಅದಾದ್ಮೇಲೆ ಇನ್ನು ಜೋಶ್ ಬೆಟಾಲ್. ಸ್ವಲ್ಪ ನೋಡ್ರೆ RCBದು ಸ್ಕ್ವಾಡು ಈ ಸೀಸನ್ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ. ಆದ್ರೆ ಕ್ಯಾಪ್ಟನ್ ಆಗೋದು ನನ್ನ ಪ್ರಕಾರ ಕೊಹ್ಲಿನ ಈ ಸಲ ಮ್ಯಾನೇಜ್ಮೆಂಟ್ ಒಪ್ಪಿಸ್ತಾರ ಏನೋ ಗೊತ್ತಿಲ್ಲ. ಆದ್ರೆ ಕಾದ್ ನೋಡ್ಬೇಕು. ಅದೆಲ್ಲ ಗೊತ್ತಾಗೋದು ನಮ್ಗೆ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲೇ ಅನ್ಸುತ್ತೆ. ಅನ್ಬಾಕ್ಸಿಂಗ್ ಇವೆಂಟ್ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ, ಅದನ್ನೆಲ್ಲ ಇದ್ ಮಾಡ್ತಾರೆ. ಆದ್ರೆ RCBದು ಸ್ಕ್ವಾಡ್ ಹಿಂಗೈತೆ. ಒಟ್ನಲ್ಲಿ ಬೆಟರ್ ಒಟ್ನಲ್ಲಿ. ಆದ್ರೆ ನಮ್ದು ಗ್ರೌಂಡು, ಅದು ಅಲ್ಲದೆ ಚಿಕ್ಕ ಗ್ರೌಂಡ್ ನಮ್ದು ಚಿನ್ನಸ್ವಾಮಿ ಕ್ರೀಡಾಂಗಣ. ಅಲ್ಲಿಗೆ ಪೇಸರ್ಸ್ ಅಟ್ಯಾಕ್ ಬೇಕಾಗಿತ್ತು. ನೋಡಿದ್ರೆ ಪೇಸರ್ಸ್ ಅಟ್ಯಾಕ್ ಚೆನ್ನಾಗೈತೆ. ಭುವನೇಶ್ವರ್ ಕುಮಾರ್ ಒಳ್ಳೆ ಪಿಕ್ಕು. ಆದ್ರೆ ಯಾವ ತರ ಆಯ್ತು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅಮೌಂಟ್ ಜಾಸ್ತಿ ಆಯ್ತು, 10.75 CR ಅಮೌಂಟ್ ಜಾಸ್ತಿ ಆಯ್ತು. ಒಟ್ನ ಒಳ್ಳೆ ಪಿಕ್ಕು, ಅಮೌಂಟ್ CR ಜಾಸ್ತಿ ಆಯ್ತು. ಅದಾದ್ಮೇಲೆ ಸ್ವಪ್ನಿಲ್ ಸಿಂಗ್ ಇದು RTM ಯೂಸ್ ಮಾಡಿ ಕರ್ಕೊಂಡ್ರು. ಅದೇನಿಲ್ಲ ಇನ್ನು. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಈ ಸಲ RCBದು ಬಾಲಿಂಗ್ ಲೈನಪ್ ಚೆನ್ನಾಗಿದೆ. ಆದ್ರೆ ಯಾವ ತರ ಆಡಿಸ್ತಾರಂತ ಗೊತ್ತಿಲ್ಲ.
ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನಾವು IPL ಸ್ಟಾರ್ಟ್ ಆದಾಗ್ಲೇ ನೋಡ್ಬೇಕು. ನಾವ್ ಅನ್ಕೋತೀವಿ ಇವಾಗ ಸ್ಕ್ವಾಡ್ ನೋಡಿದ್ರೆ ಬೆಂಕಿಯಾಗ ಐತದಮ್ಮ ನಮ್ಮ RCB ಸ್ಕ್ವಾಡ್ ಅಂತ ಅನ್ಕೋತೀವಿ. ಆದ್ರೆ ಮ್ಯಾಚ್ ಸ್ಟಾರ್ಟ್ ಆದಾಗ್ಲೇ ಗೊತ್ತಾಗೋದು ಹೆಂಗ್ ಆಯ್ತದೆ ಅಂತ. ಒಟ್ನಲ್ಲಿ ಬ್ಯಾಟಿಂಗ್ ಲೈನಪ್ ಇದೆ, ಆಲ್ರೌಂಡರ್ ಇದಾರೆ, ಬಾಲಿಂಗ್ ಲೈನಪ್ ಇದೆ, ಒಳ್ಳೆ ಪಿಕ್ಕು. ಆದ್ರೆ ಅಮೌಂಟ್ ಯಾರಿಗೂ ಅಷ್ಟೊಂದು ಖರ್ಚು ಮಾಡಕ್ ಹೋಗಿಲ್ಲ. ಖರ್ಚು ಮಾಡಕ್ ಹೋಗಿದ್ರು ಯಾರಿಗೆ, ವೆಂಕಟೇಶ್ ಅಯ್ಯರ್ಗೆ ಏನ್ 23 ಕೋಟಿ ಗಂಟೆ ಬಿಡ್ ಮಾಡಕ್ ಹೋದ್ರು. ಆದ್ರೂ ಅವರು ಕೋಲ್ಕತ್ತಾಗೆ ಒಂದ್ ಸ್ವಲ್ಪ ದುಡ್ಡನ್ನ ರಿಡ್ಯೂಸ್ ಮಾಡಿದ್ರು. ಅದರಿಂದ ಅವ್ರಿಗೂ ಒಂದ್ ಸ್ವಲ್ಪ ಅಮೌಂಟ್ ಕಮ್ಮಿ ಆಯ್ತು. RCB 30 CR ನ ಇಟ್ಕೊಂಡ್ರು. ಏನಾದ್ರು ಬಿಡ್ ಮಾಡ್ಬಿಟ್ಟಿದ್ರೆ 23 ಕೋಟಿ, ಇವತ್ತು RCB ಹತ್ರ ನಿನ್ನೆ ಬಿಡ್ ಮಾಡಕ್ಕೆ ಅಷ್ಟೊಂದು ದುಡ್ಡೇ ಇರ್ತಾ ಇರ್ಲಿಲ್ಲ. ಅದು ಅಲ್ಲದೆ ಒಟ್ನಲ್ಲಿ ಒಳ್ಳೆ ಪಿಕ್ಗಳು ಮಾಡಿದ್ದಾರೆ. ಕಮ್ಮಿ ಪ್ರೈಸ್ಗಳಿಗೆ ಕಮ್ಮಿ ಪ್ಲೇಯರ್ಸ್ಗಳನ್ನ ನೀಟಾಗಿ ತಗೊಂಡಿದ್ದಾರೆ. ಇದಂತೂ ಒಳ್ಳೆ ಪಿಕ್ಕು, ಯಾರಿಗೂ ಹೈಯೆಸ್ಟ್ CR ನ ಕೊಟ್ಟಿಲ್ಲ. ಇದೊಂದು RCBದು ಪ್ಲಸ್ ಪಾಯಿಂಟ್. ಹಾಗೆ ಇದು RCB ಸ್ಕ್ವಾಡು. ನಮ್ಮ ಸ್ಕ್ವಾಡ್ ನೋಡ್ತಾ ಇದ್ರೆ ಏನೋ ಒಂದು ಅನಿಸ್ತದೆ. ಆದ್ರೆ ನಮ್ಗೊಂದೇ ಒಂದು ಬೇಜಾರು ಗುರು, ಕ್ಯಾಪ್ಟನ್ಗೆ KL ರಾಹುಲ್ನ ಕರ್ಕೊಂಡಿದ್ರೆ ಏನು ಆಯ್ತಾ ಇರ್ಲಿಲ್ಲ. 14 CR ಆರಾಮಾಗಿ ಕೊಟ್ಟು ತಗೋಬೋದಿತ್ತು. ಆದ್ರೆ ಏನಕ್ಕೆ ಮ್ಯಾನೇಜ್ಮೆಂಟ್ ಅವರು ಏನಕ್ಕೆ ಅದಕ್ಕೆ ಯೋಚನೆ ಮಾಡ್ಲಿಲ್ವೋ ಗೊತ್ತಾಗ್ಲಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ, ಆಕ್ಷನ್ ಮುಗ್ದಿದೆ, ಟೀಮ್ ಬಿಲ್ಡ್ ಆಗಿದೆ. ಇವಾಗ RCB ಟೀಮ್ ಇನ್ನು ಮೆಗಾ ಆಕ್ಷನ್ ಗಂಟ ಇದೇ ಟೀಮ್ ಇರುತ್ತೆ. ರಿಟರ್ನ್ ಮಾಡ್ಕೋತಾರೆ. ಸುಮಾರು ಜನನ ಮಿನಿ ಆಕ್ಷನ್ಗಳಿಗೆ ನೆಕ್ಸ್ಟ್ ಇಯರ್ ಬಿಡ್ಕೋತಾರೆ. ಇನ್ನೇನಿಲ್ಲ, ಇನ್ನು ನೆಕ್ಸ್ಟ್ 3 ವರ್ಷ ಆದ್ಮೇಲೆ ತಿರ್ಗಾ ಮೆಗಾ ಆಕ್ಷನ್. ಅದ್ಯಾವ ತರ ಇರುತ್ತೆ ಅಂತ ನೋಡೋಣ. ಇದು ಇವತ್ತಿನ ವಿಷಯ. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.